ಇದು RSS ರೀ. ನಾನು ಹೇಳ್ತಾ ಇದ್ದೀನಲ್ರಿ, ಇಡೀ ದೇಶ ಇವತ್ತು ನಾವು 100ನೇ ವರ್ಷದ ಕಾರ್ಯಕ್ರಮ ರೀ ಇದು ನಮ್ಮದು. ಇವರು ಸ್ನಾನ ಮಾಡದೆ ಅಲ್ಲುಜ್ದೆ ಬಂದು ಕುಂತವ್ರಿ ಬೆಳಗ್ಗೆನೆ. ನಾನು ಪ್ರಾಮಾಣಿಕವಾಗಿ ನನ್ನ RSS ಸಂಸ್ಥೆದು ನಾನು ಬಂದಿರೋದ್ರಿ. ನಾನು 5 ಗಂಟೆಗೆ ಎದ್ದು ಬಂದಿದ್ದೀನಿ ರೀ. ನಾನು 5 ಗಂಟೆಗೆ ಎದ್ದಿರೋದ್ರಿ. ನನ್ನ ಕರ್ತವ್ಯ ರೀ ಇದು. ನಾನು ಒಂದು ಭಾರತೀಯ ಜನತಾ ಪಕ್ಷ, ನನ್ನ ಕಮಿಟ್ಮೆಂಟ್ ಇದು, ಪಾರ್ಟಿ ಕಮಿಟ್ಮೆಂಟು, ನನ್ನ ಹಿಂದೂ ಧರ್ಮದ ಕಮಿಟ್ಮೆಂಟು, ಹಿಂದೂ ದೇಶದ ಕಮಿಟ್ಮೆಂಟು, ಹಿಂದೂ ದೇಶದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರೋದು. ಈ ಥರ ಇಷ್ಟು ನೀಚತನದಲ್ಲಿ ಆ ಒಂದು ಹೆಣ್ಣಿಗೆ ಪಕ್ಕದಲ್ಲಿ ನೀವು ನೋಡಿದ್ದೀರಲ್ಲಪ್ಪ, ಇದನ್ನು ನಾನು ಹೇಳ್ತಾ ಇದ್ದೀನ. ನನ್ನನ್ನು ಎಲ್ಲಿ ನಿಲ್ಲಿಸಿದ್ರು, ಆ ಹೆಣ್ಣನ್ನು ಎಲ್ಲಿ ನಿಲ್ಸ್ಕೊಂಡಿದ್ರು ನೀವೇ ನೋಡಿದ್ದೀರಿ. ನ್ಯಾಯನೇನ್ರಿ ಇದೆಲ್ಲ? ಡಾಕ್ಟರ್ ಮಂಜುನಾಥ್ಗೆ ಒಂದು ಮಾತಿಲ್ಲ ರೀ. ಸೌಜನ್ಯಕ್ಕೆ ಅವ್ರಿಗೊಂದು ಲೆಟ್ರ್ ಕೊಟ್ಟಿಲ್ಲ ರೀ, ಒಂದು MP ರೀ. ಇವತ್ತು ನನಗೆ ಮಾಡಿರೋ ಅವಮಾನ ಅಲ್ಲ ಇದು. ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ದು ಏನಿದೆ 100ನೇ ವರ್ಷದ್ದು, ಇವತ್ತು ನನಗೆ ಮಾಡಿರೋ ಅವಮಾನ, ಇಡೀ ನಮ್ಮ RSSಗೆ ಮಾಡಿರೋ ಅವಮಾನ. ನನ್ನ ಈ RSS ಕ್ಯಾಪ್ನ ಕಿತ್ಕೊಂಡಿದ್ದಾರೆ. ಮಾಡ್ಬೋದೇನ್ರಿ ಈ ಕೆಲಸ? ಕಿತ್ಕೊಂಡಿರೋದು ನೋಡಿದಿರ್ತಾನೆ. ಮಾಡ್ಬೋದೇನ್ರಿ ಈ ಕೆಲಸ? ಅಲ್ಲಿ ನೀವೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ರಿ. ಪಬ್ಲಿಕ್ ಇದ್ದಾರೇನ್ರಿ ಅದರಲ್ಲಿ? ಇವರು ಕರ್ಕೊಂಬಂದಿರೋ ಕಾಂಗ್ರೆಸ್ಸು ಎಲ್ಲ ಏಜೆಂಟ್ಗಳನ್ನ ಅವ್ರನ್ನೇ ಪಬ್ಲಿಕ್ ಮಾಡಿ ಅವರಿಂದ ಹೇಳಿಸ್ಕೊಳ್ಳೋದು, ಅವರಿಂದ ಹೇಳಿಕೆ ಪಡೆಯೋದ್ರಿ. 2.5 ವರ್ಷ ಬೇಕಾಗಿತ್ತೇನ್ರಿ ಇಲ್ಲಿಗೆ ಬಂದು ಇಷ್ಟೆಲ್ಲ ಹಾಳಾಗೋಗಿರೋದು ನೋಡೋದಕ್ಕೆ? ಬೆಂಗಳೂರು ಗುಂಡಿ ಬಿದ್ದು ಸರ್ವನಾಶ ಆಗ್ತಾ ಇದೆ ರೀ. ಪಾಪ ಮಳೆ ಬಂದಾಗ ಗುಂಡಿ ಕಾಣಿಸ್ತೇ ಸಾಯ್ತಾ ಇದ್ದಾರ್ರಿ. ಮಳೆ ಬರ್ದೇ ಇರೋವಾಗಾದ್ರೂ ಗುಂಡಿ ಕಾಣತ್ರಿ. ಮಳೆನಲ್ಲಿ ಮನೆಗೆ ಹೋಗ್ಬೇಕು, ಪಾಪ ಮಕ್ಕಳಿರ್ತಾರೆ. ಆ ಹೋಗೋಂಥ ಸಮಯದಲ್ಲಿ ನೀರು ತುಂಬ್ಕೊಂಡಿರ್ತಾ ಗುಂಡಿಯಲ್ಲಿ ಸಾಯ್ತಾ ಇದ್ದಾರ್ರಿ. ಜೀವದ ಬೆಲೆ ಗೊತ್ತೇನ್ರಿ ಇವ್ರಿಗೆ? ಬೆಂಗಳೂರು ಇಷ್ಟೇನ್ರಿ ಹಾಳು ಮಾಡೋದು? ಇಂಥವರೆಲ್ಲ ಬೆಂಗಳೂರು ಉಸ್ತುವಾರಿನೇನ್ರಿ? ಪ್ರಚಾರಕ್ಕೆ ಮಾಡಂಗಿದ್ದಿದ್ರೆ ಪಕ್ಕದಲ್ಲಿ ಹೆಣ್ಣನ್ನು ಕರ್ಕೊಂಡು ನಾನು ಬರ್ತಾ ಇರಲಿಲ್ಲ, ಅವ್ರು ಬಂದಿರೋದು ಪ್ರಚಾರಕ್ಕೆ. ಇದು ಇಡೀ DK ಶಿವಕುಮಾರು ಇವತ್ತು ಪದ ಬಳಕೆ ಮಾಡಿರೋಂಥದ್ದು ಕ್ಷಮೆ ಕೇಳಬೇಕು. ಅವ್ರಿಗೊಂದು ಮಾನವೀಯತೆ ಇದ್ದರೆ, ಅವರು ಒಬ್ಬ ಶಾಸಕನಿಗೆ ಗೌರವ ಕೂಡ ತಪ್ಪು ಮಾಡಿದ್ದಾರೆ, ಆದರೆ RSSಗೆ ಅವಮಾನ ಮಾಡಿದ್ದಾರೆ, ಅದಕ್ಕೆ ಕ್ಷಮೆ ಕೊಡಬೇಕು. ಇಡೀ ಇದು ನಮ್ಮ ಅಶೋಕ್ ಅಂತಲ್ಲ, ಇಡೀ ದೇಶದ RSSಗೆ ಅವಮಾನ ಮಾಡಿರೋಂಥದ್ದು. ಇದು ಪ್ರತಿಯೊಬ್ಬರು ಖಂಡಿಸ್ತೀವಿ, ಎಲ್ಲರೂ ಖಂಡಿಸ್ತೀವಿ ಇದನ್ನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.